ಮಾತುಗಳನ್ನು, ಸ್ಪಷ್ಟವಾಗಿ ಹೇಳುವಂಥ ಮಾತುಗಳನ್ನು ಆಡುವಂಥ ಶಕ್ತಿ ಅವರಿಗಿದೆ. ಇಂಥ ಒಬ್ಬ ವ್ಯಕ್ತಿಯನ್ನು ಸಂಪುಟಕ್ಕೆ ತೆಗೆದುಕೊಳ್ಳೋದು ಸಿದ್ದರಾಮಯ್ಯಗೂ ಮತ್ತು ಆನೆ ಬಲ ಬಂದಂಗೆ, 8 ಆನೆ ಬಲ ಬಂದಂಗೆ. ಅಧಿಕಾರಿ ಇವತ್ತು ಇರ್ತದೆ, ನಾಳೆ ಹೋಗ್ತದೆ, ಅಧಿಕಾರ ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದು ಎಲ್ಲರೂ ಅಧಿಕಾರಕ್ಕೆ ಬಡದಾಡ್ತಾ ಇರ್ತಾರೆ. ಆದರೆ ಈ ದಿಶೆಯಲ್ಲಿ ಮಾತ್ರ ಬಿ ಕೆ ಹರಿಪ್ರಸಾದರ ದಿಶೆಯಲ್ಲೇ ಅಧಿಕಾರಕ್ಕಿಂತ ಒಬ್ಬ ಒಳ್ಳೆಯ ವ್ಯಕ್ತಿ ನಿಮ್ಮ ಸಂಪುಟದಲ್ಲಿದ್ದರೆ, ಕ್ಯಾಬಿನೆಟ್ದಲ್ಲಿದ್ದರೆ ಅದು ನಿಮಗೂ ಗೌರವ ಹೆಚ್ಚು ಮಾಡ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಈ ಸಲ ಹೈಕಮಾಂಡ್ ಸ್ಪಷ್ಟವಾಗಿ ಬಿ ಕೆ ಹರಿಪ್ರಸಾದರನ್ನು ತೊಗೊಳ್ಳೇಬೇಕು ಅನ್ನೋದು ಸಂದೇಶ ಕೊಟ್ಟಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದು ನಿಜ ಆಗಿದ್ದರೆ ಅನಿವಾರ್ಯವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಇವರಿಗೊಂದು ಅವಕಾಶ ಕೊಡುವಂಥ ಸಂದರ್ಭ ಬಂದಾಗ ಆದರೂ ಒಂದು ಪ್ರಯತ್ನಪ್ಪ, ಏನಾದರೂ ವಿಧಾನ ಪರಿಷತ್ ಅಧ್ಯಕ್ಷ ಆಗ್ತೀನಿ ಅಂದ್ರೆ ಅನ್ನುವಂಥದ್ದು ಆಗ್ಯದ. ಅದಕ್ಕಾಗಿ ಅವ್ರಿಗೆ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಬಟ್ ಅದನ್ನು ಒಪ್ಪಿಲ್ಲ ಈ ಹಿಂದಾದರೂ ಬಿ ಕೆ ಹರಿಪ್ರಸಾದ್ ಅವರು. ಅದಕ್ಕೆ ಅವ್ರಿಗೆ ಒಂದು ಜವಾಬ್ದಾರಿತ ಒಂದು ಏರಿಯಾ, ಶಿಕ್ಷಣ ರಂಗದಿರ್ಬೋದು, ಮತ್ತದು ಇರ್ಬೋದು, ಗ್ರಾಮೀಣ ಪಂಚಾಯತ್ಗಳದ್ದಿರ್ಬೋದು, ನಿಮ್ಮಲ್ಲೇ ನೋಡಿರಿ ಯಾರು ಅದಾರ ಅದನ್ನು ವಿಚಾರ ಮಾಡಿಕೊಂಡು ಆದಷ್ಟು ಜನರಿಗೆ ಹೆಲ್ಪ್ ಆಗುವಂಥ ಒಂದು ಚಾಲೆಂಜಿಂಗ್ ಇದ್ದಂಥ ಡಿಪಾರ್ಟ್ಮೆಂಟ್ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಇಂಥವ್ರಿಗೆ. ಯಾಕಂದರೆ ಪ್ರಾಮಾಣಿಕರಿದ್ದಾರೆ. ಉಳಿದೆಲ್ಲ ಒಂದು ಇವತ್ತಿನ ರಾಜಕಾರಣಿಗಳನ್ನ ನೋಡಿದಾಗ ಉಳಿದ ಎಲ್ಲರೂ ಇದರಲ್ಲಿ ಒಂದಿಷ್ಟು ಒಳ್ಳೆಯವರಿದ್ದಾರೆ. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ ಆ ಮಾತನ್ನು, ಒಳ್ಳೆಯವರಿದ್ದಾರೆ, ಆದರೆ ಭಾಳ ಕಡಿಮೆ ಪ್ರಮಾಣದಲ್ಲಿದ್ದಾರೆ. ಆ ಕಡಿಮೆ ಪ್ರಮಾಣದಲ್ಲಿ ಇವರು ಒಬ್ಬರು ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ಹೇಳಲೇಬೇಕು.